ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗಿತ್ತು. ಆದರೆ ಈಗ ಮುಂದೂಡಿಕೆ ಆಗಿದೆ. 12:15ಕ್ಕೆ ಶುರುವಾಗುತ್ತಂತೆ ವಿಚಾರಣೆ. ಹಾಗಾದ್ರೆ ರೇವಣ್ಣಗೆ ಜೈಲಾಗುತ್ತಾ ಬೇಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗುತ್ತೆ. ಹಾಗಾದ್ರೆ ಎಚ್.ಡಿ. ರೇವಣ್ಣಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲು ವಾಸವನ್ನ ಅನುಭವಿಸುವಂತೆ ಆಗುತ್ತಾ ಅಂತ ಈಗ ನಾಳೆವರೆಗೂ ಕೂಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಆದೇಶ ಕೊಟ್ಟಿರುವಂಥದ್ದು. ಈಗಾಗಲೇ 6 ದಿನ ಕಳೆದಿದ್ದಾರೆ. ನಾಳೆವರೆಗೂ ಕೂಡ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ಹಾಗಾದ್ರೆ ಇವತ್ತೇನಾದ್ರೂ ಜಾಮೀನು ಸಿಕ್ತು ಅಂತಂದ್ರೆ ಅವ್ರು ಹೊರಗಡೆ ಬರ್ಬೋದು. ಬೆಳಗ್ಗೆ ವಿಚಾರಣೆ ವೇಳೆ ತನಿಖಾ ವರದಿಯನ್ನ SIT ತಂಡ ಸಲ್ಲಿಕೆ ಮಾಡಿದೆ. ಎಚ್.ಡಿ. ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ಕೂಡ ವಾದವನ್ನ ಮಂಡನೆ ಶುರು ಮಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಇನ್ನೇನು ಒಂದು 10 ನಿಮಿಷದಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮತ್ತೆ ಆರಂಭವಾಗುತ್ತೆ. ಹಾಗಾದ್ರೆ ವಿಚಾರಣೆಯ ನಂತರ ಜೈಲಾಗುತ್ತಾ ಬೇಲು ಆಗುತ್ತಾ ಅನ್ನುವಂಥದ್ದು ಅದಾದ ಬಳಿಕವೇ ನಿರ್ಧಾರ ಗೊತ್ತಾಗುತ್ತೆ. ಸದ್ಯಕ್ಕೆ ಎಚ್.ಡಿ. ರೇವಣ್ಣ ಅವರನ್ನ ಒಟ್ಟು 7 ದಿನಗಳ ಕಾಲ ಏನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈಗಾಗಲೇ ಇಷ್ಟು ದಿನ ಜೈಲನ್ನ ಅನುಭವಿಸಿದ್ದಾರೆ. ನಾಳೆ ಕೂಡ ಅಂದ್ರೆ ನಾಳೆವರೆಗೂ ಕೂಡ ಅವರ ಈ ನ್ಯಾಯಾಂಗ ಬಂಧನ ಏನಿದೆ ಇದೆ. ಅದರ ಮಧ್ಯದಲ್ಲಿ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆ ಏನಿದೆ ಪದೇ ಮುಂದೂಡಿಕೆ ಆಗ್ತಾನೆ ಇತ್ತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗ ಕೆಲ ಕ್ಷಣಗಳ ಹಿಂದೆ ವಿಚಾರಣೆ ಆರಂಭ ಆಗಿತ್ತು. ಆದರೆ ಮತ್ತೆ ಯಾಕೋ ಮುಂದೂಡಿಕೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಶುರುವಾಗುತ್ತೆ ಜಾಮೀನು ಅರ್ಜಿಯ ವಿಚಾರಣೆ. ಈ ಸಂದರ್ಭದಲ್ಲಿ ರೇವಣ್ಣನವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳೆಷ್ಟು, ಜೈಲಾಗುವಂತಹ ಸಾಧ್ಯತೆಗಳೆಷ್ಟು ಅನ್ನುವಂಥ ಪ್ರಶ್ನೆ ಈಗ ದೊಡ್ಡದಾಗಿ ಕಾಡ್ತಾ ಇದೆ. ಈಗಾಗಲೇ CV ನಾಗೇಶ್ ಅವರು ವಾದವನ್ನ ಶುರು ಮಾಡಿದ್ರು. ಅದರ ಮಧ್ಯದಲ್ಲಿ ಒಂದು ಬ್ರೇಕ್ ಇದೆ. ಅದಾದ ಬಳಿಕ ಮತ್ತೆ ಅರ್ಜಿಯ ವಿಚಾರಣೆ ಶುರುವಾಗುತ್ತೆ. ಈಗಾಗಲೇ ಅವರ ಅನಾರೋಗ್ಯ ವಿಚಾರವನ್ನ ಇಟ್ಕೊಂಡು CV ನಾಗೇಶ್ ಅವರು ಅವತ್ತು ನಡೆದಂತ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಮಾತನಾಡಿದ್ರು. ಅವರಿಗೆ ಜಾಮೀನನ್ನ ಕೊಡಬಹುದು ಅಂತ ಒಂದೆರಡು ಕೇಸ್ಗಳನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ಆ ಕೇಸ್ಗಳಲ್ಲಿ ಅವರಿಗೆ ಜಾಮೀನಾಗಿದೆ. ಹಾಗಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಇವರೇನು ಅಪರಾಧಿ ಅಂತ ಸಾಬೀತಾಗಿಲ್ಲ, ಆರೋಪಿ ಅಂತ ಇವರೇ ಅಂತನೂ ಸಾಕ್ಷಿಗಳು ಕೂಡ ಇಲ್ಲ. ಹಾಗಾಗಿ ಬೇಲ್ ಕೊಡಬಹುದು ಅಂತ CV ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು. ಆದರೆ ನ್ಯಾಯಾಧೀಶರು ಚರ್ಚೆಗೆ ಅಥವಾ ವಾದಕ್ಕೆ ಈಗ ಆಸ್ಪದ ಇಲ್ಲ, ಅಷ್ಟೊಂದು ಸಮಯ ಇಲ್ಲ ಅಂತ ಕೂಡ ಹೇಳಿದ್ರು. ಇಷ್ಟಾದರೂ ಕೂಡ ರೇವಣ್ಣ ಕೂಡ ಅವತ್ತು ಮಾತನಾಡಿದ್ರು, ನನಗೆ SIT ತನಿಖೆಯ ವೇಳೆ ಒಂದಷ್ಟು ಕಿರುಕುಳ ಆಯಿತು ಅಥವಾ ಸರಿಯಾಗಿ ನನ್ನ ನಡೆಸ್ಕೊಳ್ಳಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ, ಹೀಗೆ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಜಾಮೀನಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಅದೆಲ್ಲವೂ ಆದ ಬಳಿಕ ಅವರನ್ನ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇವತ್ತು ಆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಇವತ್ತು ನಡೆಯುವಂಥ ವಿಚಾರಣೆ ಪ್ರಮುಖವಾಗುತ್ತೆ. ಎಚ್.ಡಿ. ರೇವಣ್ಣನವರ ಭವಿಷ್ಯ ಅಂದ್ರೆ ಜೈಲಲ್ಲಿ ಇರ್ತಾರಾ ಅಥವಾ ಬೇಲ್ ಜೊತೆಗೆ ಹೊರಗೆ ಬರ್ತಾರಾ ಅನ್ನುವಂಥ ಪ್ರಶ್ನೆಗೆ ಇವತ್ತಿನ ವಿಚಾರಣೆಯಲ್ಲಿ ಉತ್ತರ ಸಿಗುತ್ತೆ. ಈ ಕಡೆ SIT ಟೀಮ್ ಕೂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ತನಿಖೆಯ ವರದಿ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ, ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ಬಳಿಕ ನ್ಯಾಯಾಧೀಶರಿಗೆ ಬಿಟ್ಟಂತದ್ದು ಅವರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದ್ ಕಡೆ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತ ವಕೀಲರು CV ನಾಗೇಶ್ ಏನಿದ್ದಾರೆ ಅವರು ತಮ್ಮ ಕಕ್ಷಿದಾರರನ್ನ ಅಂದ್ರೆ ಎಚ್.ಡಿ. ರೇವಣ್ಣನವರನ್ನ ಬಿಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಅಂಶಗಳನ್ನ ಹೈಲೈಟ್ ಮಾಡಿ ಅವರು ವಾದ ಮಂಡನೆ ಮಾಡ್ತಾರೆ. ಇನ್ನೊಂದ್ ಕಡೆ SIT ಕೂಡ ವರದಿಯನ್ನ ಕೊಟ್ಟಿದೆ. ಆ ವರದಿಯನ್ನು ಆಧರಿಸಿ ವರದಿಯಲ್ಲಿರುವಂತ ಅಂಶಗಳನ್ನ ನೋಡಿ, FIR ನಲ್ಲಿರುವಂತ ಅಂಶಗಳನ್ನ ನೋಡಿ ಅದೆಲ್ಲ ಆದ ಬಳಿಕ ಬೇಲ್ ಕೊಡ್ಬೇಕಾ ಬೇಡ್ವಾ ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ನ್ಯಾಯಾಧೀಶರು. ಈ ಬಗ್ಗೆ ಲೈವ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್ ಪಟೇಲ್, ಈಗಾಗಲೇ ಎಚ್.ಡಿ. ರೇವಣ್ಣ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅದರ ಮಧ್ಯೆ ಅವರ ಜಾಮೀನು ಅರ್ಜಿ ಕೂಡ ಪದೇ ಮುಂದೂಡಿಕೆ ಆಗ್ತಾ ಇತ್ತು. ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗ್ತಾ ಇದೆ. ಜಾಮೀನು ಅರ್ಜಿ ವಿಚಾರಣೆ ಆದ ಬಳಿಕ ಅವರಿಗೆ ಬೇಲಾಗುವಂಥ ಸಾಧ್ಯತೆ ಎಷ್ಟಿದೆ, ಜೈಲಾಗುವಂಥ ಸಾಧ್ಯತೆ ಎಷ್ಟಿದೆ ಅಂತ?
ಸೌಖ್ಯ ಏನು ಇವತ್ತು ಒಂದು ಎಚ್ ಡಿ ರೇವಣ್ಣ ಅವರದ ಒಂದು ಬೇಲ್ ಅರ್ಜಿ ವಿಚಾರಣೆ ಇರುವಂಥದ್ದು. ಈ ವಿಚಾರಣೆಗೆ ಇವತ್ತು ಬೆಳಗ್ಗೆನೇ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಾಯಿತು. ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅಲ್ಲಿ ಇವತ್ತು ವಿಚಾರಣೆಗೆ ತೆಗೆದುಕೊಳ್ತು. ಆದರೆ ವಿಚಾರಣೆಯನ್ನು 12:45ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ SIT ಅವರ SPP ಆದರೆ ಇನ್ನೂ ರೇವಣ್ಣ ಪರ ವಕೀಲರಾದ ಸಿ ವಿ ನಾಗೇಶ್ ಅವರು ಕೂಡ ಬರಬೇಕು, ಅದಕ್ಕೆ ಕಾಲಾವಕಾಶವನ್ನು ಕೋರಿದರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರ ಮುಂದುವರಿಯುತ್ತೆ, ಕೈಗೆತ್ತಿಕೊಳ್ಳಲಾಗುತ್ತೆ. ಇವತ್ತು ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖ ಪ್ರಶ್ನೆ ಆಗುವಂಥದ್ದು. ಈಗಾಗಲೇ ಮೊನ್ನೆ ವಿಚಾರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ವಾದ ವಿವಾದಗಳು ಆದಾಗ ರೇವಣ್ಣ ಅವರಿಗೆ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಅವ್ರಿಗೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ SIT SPP ಅವರು ಈಗಾಗಲೇ ವಾದ ಮಂಡನೆ ಮಾಡಿರುವಂಥದ್ದು. ಒಂದು ವೇಳೆ ರೇವಣ್ಣ ಅವರಿಗೆ ಜಾಮೀನು ಕೊಟ್ಟರೆ ಸಾಕ್ಷಿ ನಾಶ ಆಗ್ಬೋದು, ಇತರ ಸಂತ್ರಸ್ತರು ಏನು ದೂರುಗಳನ್ನು ಕೊಟ್ಟಿದ್ದಾರೆ ಸೊ ಅಂಥವ್ರ ಕಿಡ್ನಾಪ್ ಆಗ್ಬೋದು, ಸೊ ಅವ್ರಿಗೆ ಬೆದರಿಕೆ ಹಾಕ್ಬೋದು, ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಅವ್ರಿಗೆ ಬೆದರಿಕೆಗಳನ್ನು ಹಾಕ್ಬೋದು, ಸಾಕ್ಷಿಗಳನ್ನು ನಾಶವನ್ನು ಮಾಡ್ಬೋದು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಅವ್ರಿಗೆ ಬೇಲನ್ನು ಕೊಡಬಾರ್ದು. ಅದರ ಜೊತೆಗೆ ಈಗಾಗಲೇ ದೂರು ಕೊಟ್ಟಿರುವಂತಹ ಸಂತ್ರಸ್ತೆ ಮಗ ಏನು ದೂರು ಕೊಟ್ಟಿದ್ದ ಕಿಡ್ನಾಪ್ ಪ್ರಕರಣ ಏನು ದಾಖಲಾಯಿತು. ಸೊ ಆ ಪ್ರಕರಣದಲ್ಲಿ ಇವರು ಪ್ರಮುಖ ಆರೋಪಿಯಾಗಿದ್ದಾರೆ. ಮಹಿಳೆಯನ್ನು ಕಿಡ್ನಾಪ್ ಮಾಡುವಲ್ಲಿ ಇವ್ರದ್ದು ಕೂಡ ಪಾತ್ರ ಇದೆ, ನೇರವಾಗಿ ಭಾಗಿಯಾಗಿದ್ದಾರೆ. ತನ್ನ ಸಹಚರನ್ನ ಇಟ್ಕೊಂಡು ಅಂದರೆ ಸತೀಶ್ ಬಾಬು ಸೇರಿದಂತೆ ಇತರನ್ನ ಇಟ್ಕೊಂಡು ಇವರು ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರು, ಅವಳನ್ನ ಗೌಪ್ಯ ಸ್ಥಳದಲ್ಲಿಟ್ಟರು, ಆಕೆಗೆ ಬೆದರಿಕೆಯನ್ನು ಹಾಕಿದ್ರು ಅನ್ನೋ ಆರೋಪಗಳಿರುವಂಥದ್ದು. ಸೊ ಇದೆಲ್ಲದರಲ್ಲೂ ಕೂಡ ರೇವಣ್ಣ ಅವರು ನೇರವಾಗಿ ಭಾಗಿಯಾಗಿದ್ದಾರೆ. ಈ ಕಾರಣಕ್ಕಾಗಿ ಇವರಿಗೆ ನೀವು ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಅವರಿಗಾಗಲೇ ವಾದ ಮಂಡನೆಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಸಿ ವಿ ನಾಗೇಶ್ ಅವರು ರೇವಣ್ಣ ಪರವಾಗಿ ಯಾಕೆ ಜಾಮೀನನ್ನು ಕೊಡಬೇಕು ಅನ್ನೋ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿರುವಂಥದ್ದು, ಈ ಪ್ರಕರಣದ ಎಲ್ಲೂ ರೇವಣ್ಣ ಅವರು ನೇರವಾಗಿ ಭಾಗಿಯಾಗಿಲ್ಲ, ಸಂತ್ರಸ್ತೆ ದೂರು ಕೊಟ್ಟಿಲ್ಲ, ಸಂತ್ರಸ್ತರ ಮಗ ಕೊಟ್ಟಿರುವಂಥದ್ದು. ಕಿಡ್ನಾಪ್ಗೆ ಒಳಗಾದಂಥವ್ರು ದೂರು ಕೊಡಬೇಕು, ಬೇರೆ ಇನ್ನಾರು ಕೊಡ್ಲಿಕ್ಕಾಗಲ್ಲ. ಅವ್ರನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿ ಅವರಿಂದ ಏನಾದರೂ ಹಲ್ಲೆಯನ್ನು ಮಾಡಿದರೆ ಸೊ 364A ಅನ್ನು ಹಾಕಬೇಕಾಗತ್ತೆ. ಅವ್ರನ್ನ ಒತ್ತಳೆಯಾಗಿ ಇಟ್ಕೊಂಡ್ರೆ 64A ಅನ್ನು ಹಾಕಬೇಕಾಗತ್ತೆ. ಇಲ್ಲ ಅದು ಯಾವುದು ಕೂಡ ಆಗಿಲ್ಲ, ಮತ್ತು ಸಂತ್ರಸ್ತೆಯಲ್ಲೂ ದೂರನ್ನು ಕೊಟ್ಟಿಲ್ಲ. ಸೊ ವಿನಾಕಾರಣ ನನ್ನನ್ನು ರಾಜಕೀಯ ದುರುದ್ದೇಶದಿಂದ ನನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ ಈ ರೀತಿಯಾಗಿ ದೂರನ್ನು ಕೊಡಲಾಗಿದೆ ಅಂತೇಳಿ ಅವರು ಕೂಡ ಆರೋಪವನ್ನು ಮಾಡಿರುವಂಥದ್ದು. ಸೊ ಈ ಅಂಶಗಳನ್ನು ಇಟ್ಕೊಂಡು ಅವರು ಕೂಡ ಜಾಮೀನು ಕೊಡಬೇಕಾಗತ್ತೆ. ಅದರ ಜೊತೆಗೆ SIT ಈಗಾಗಲೇ ರೇವಣ್ಣ ಅವರ ಬಂಧನ ಮಾಡಿದೆ, ವಿಚಾರಣೆ ಮಾಡಿದ್ದು ಆಗಿದೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೆಚ್ಚಿನ ವಿಚಾರಣೆ ಇದ್ರೂ ಕೂಡ ರೇವಣ್ಣ ಅವರು ಬರ್ತಾರೆ ಮತ್ತು ವಿಚಾರಣೆಗೆ ಹಾಜರಾಗ್ತಾರೆ. ಯಾವುದೇ ರೀತಿಯ ಪ್ರಭಾವವನ್ನು ಕೂಡ ಅವರು ಬೀರೋದಿಲ್ಲ, ಆ ಥರದ ವ್ಯಕ್ತಿ ಅಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರು ಕೂಡ ಇವತ್ತು ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಸೊ ಈ ಎರಡೂ ವಿವಾದಗಳನ್ನು ಆಲಿಸಿ ನ್ಯಾಯಾಲಯ ಒಂದು ತೀರ್ಮಾನಕ್ಕೆ ಬರುತ್ತೆ. ಅದರ ಜೊತೆಗೆ ನ್ಯಾಯಾಲಯ ಮೊನ್ನೆ SITಯ ತನಿಖಾ ವರದಿ, ಅದರ ಜೊತೆಗೆ SITಯ SPP ಅವರು ನ್ಯಾಯಾಲಯಕ್ಕೆ ಇನ್ನೊಂದಿಷ್ಟು ಪ್ರಮುಖವಾದ ಅಂಶಗಳನ್ನು ನಾವು ಕೊಡಬೇಕು, ಅದಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಇವತ್ತು ಆ ಎಲ್ಲ ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಡ್ತಾರೆ. ಅವೆಲ್ಲವನ್ನು ಗಮನಿಸಿ ನ್ಯಾಯಾಲಯ ಗ್ರೌಂಡ್ಸ್ ಆಧಾರವಾಗಿರುತ್ತೆ, ಅಂದರೆ ಜಾಮೀನು ಕೊಡಬೇಕಾ ಬೇಡವಾ ಅಂತ ಈ ಗ್ರೌಂಡ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ಇವರಿಗೆ ಜಾಮೀನು ಮಂಜೂರು ಮಾಡಲೂಬಹುದು, ಮಾಡದೇನೂ ಇರ್ಬೋದು. ಯಾಕೆಂದರೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನ ಆಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಮಗ, ಹೀಗಾಗಿ ಮಗನಿಗೆ ಸಹಾಯವನ್ನು ಮಾಡಲಿಕ್ಕೆ ಇಲ್ಲ ಮಗನ ಮೇಲಿನ ಮಮಕಾರಕ್ಕೆ ಅವರು ತಮ್ಮ ಪ್ರಭಾವವನ್ನು ಬೀರ್ತಾರೆ ಅನ್ನೋ ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ಅಬ್ಜೆಕ್ಷನ್ ಮಾಡೋ ಸಾಧ್ಯತೆ ಇದೆ. ಇದರಿಂದ ರೇವಣ್ಣ ಅವರಿಗೆ ಈ ಬಾರಿ ಜಾಮೀನು ಸಿಗುವಂಥದ್ದು ಕಷ್ಟ. ಹೀಗಾಗಿ ರೇವಣ್ಣ ಅವರು ಜೈಲಲ್ಲೇ ಮುಂದುವರಿಬೇಕಾದಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.